ಬಳ್ಳಾರಿಯಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆ ಇದೀಗ ವೇಗ ಪಡೆದಿದೆ. ರಾಜಶೇಖರ್ ಜೀವ ತೆಗೆದ ಆ ಬುಲೆಟ್ ಯಾರ ಗನ್ನಿಂದ ಸಿಡಿದಿದ್ದು ಅನ್ನೋದೇ ಟಿಲ್ ನೌ ಸಸ್ಪೆನ್ಸ್ ಆಗಿದೆ. ಅದು ನಿಜಕ್ಕೂ ಲೈಸೆನ್ಸ್ಡ್ ಗನ್ನ ಅಥವಾ ಇಲ್ಲಿಗಲ್ಲ ಅನ್ನೋದು ಮತ್ತೊಂದು ಕ್ವೆಶ್ಚನ್. ಈ ಗೊಂದಲಗಳಿಗೆ ಸ್ಪಷ್ಟ ಉತ್ತರಕ್ಕಾಗಿ ಬುಲೆಟ್ ಸಮೇತ ಗನ್ಗಳನ್ನು FSLಗೆ ಕಳುಹಿಸಲಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಗೋಲಿ ಪಾಲಿಟಿಕ್ಸ್. ಯಾರ ರಿವಾಲ್ವರ್ನಿಂದ ಸಿಡಿದಿತ್ತು ಆ ಬುಲೆಟ್ ಮೂಲ ಪತ್ತೆ ಹಚ್ಚೋಕೆ FSL ಮೊರೆ. ಬಳ್ಳಾರಿಯಲ್ಲಿ ಹೊಸ ವರ್ಷದ ಮೊದಲನೇ ದಿನವೇ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಒಂದು ದುರಂತ ನಡೆದು ಹೋಗಿತ್ತು. ಆಫ್ಟರ್ ಆಲ್ ಒಂದು ಬ್ಯಾನರ್ ವಿಚಾರಕ್ಕೆ ಒಂದು ಕಾಳಗವೇ ಶುರುವಾಗಿ ಒಬ್ಬನ ಜೀವವೇ ಹೋಗಿತ್ತು. ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವೆ ನಡೆದ ಗಲಾಟೆಯಲ್ಲಿ ಫೈರಿಂಗ್ ನಡೆದಿತ್ತು. ಈ ಕೇಸ್ ದಿನದಿಂದ ದಿನಕ್ಕೆ ತೀವ್ರತೆ ಪಡೆದುಕೊಳ್ತಿದ್ದು ರಾಜಕೀಯ ಹೈ ಡ್ರಾಮಾಗೂ ನಾಂದಿ ಹಾಡಿದೆ. ಈ ನಡುವೆ ಭರತ್ ರೆಡ್ಡಿ ಮತ್ತು ಗಾಲಿ ಬ್ರದರ್ಸ್ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ರಾಮುಲು ಕೂಡ ರೆಡ್ಡಿಗೆ ಸಾಥ್ ನೀಡಿದ್ದಾರೆ. ಆದ್ರೆ ಅಸಲಿಗೆ ಆ ಬುಲೆಟ್ ಸಿಡಿದಿದ್ದು ಯಾರ ರಿವಾಲ್ವರ್ನಿಂದ ಅನ್ನೋದೇ ಈಗ ಸದ್ಯಕ್ಕೆ ಇರೋ ದೊಡ್ಡ ಪ್ರಶ್ನೆ. ಗುಂಡಿನ ಸತ್ಯ ತಿಳಿಯೋಕೆ ಬೆಂಗಳೂರಿನ FSLಗೆ ಬುಲೆಟ್ಗಳು ಹಾಗೂ ಈಗಾಗಲೇ ವಶಕ್ಕೆ ಪಡೆದಿರೋ 5 ಗನ್ಗಳನ್ನ ರವಾನಿಸಿದ್ದಾರೆ. ಗನ್ಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿರೋ ಪೊಲೀಸರು ಮೊಬೈಲ್ ವಿಡಿಯೋಗಳನ್ನು ಪರಿಶೀಲಿಸುತ್ತಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ವಿಡಿಯೋಗಳ ಸಂಗ್ರಹ ಮಾಡಲಾಗಿದ್ದು ಖಾಸಗಿ ಗನ್ಮ್ಯಾನ್ಗಳ ಗನ್ಗಳು ಕೂಡ ವಶಕ್ಕೆ ಪಡೆಯಲಾಗಿದೆ. ವಿಡಿಯೋದಲ್ಲಿ ಯಾರ್ಯಾರು ಗನ್ ಬಳಕೆ ಮಾಡಿದ್ದಾರೆ, ಆ ಗನ್ ಯಾರಿಗೆ ಸೇರಿದ್ದು, ಯಾಕಾಗಿ ಅಲ್ಲಿಗೆ ತರಲಾಗಿತ್ತು, ಇದೆಲ್ಲದರ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆಯಾಗಿರುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ. ಇದರ ಬಗ್ಗೆಯೂ ತನಿಖೆ ನಡೆಸಿರೋ ಪೊಲೀಸರು ಮೃತ ರಾಜಶೇಖರ ದೇಹದಲ್ಲಿ ಪತ್ತೆಯಾದ ಗುಂಡುಗಳನ್ನ ಬೆಂಗಳೂರಿನ ಮಡಿವಾಳ FSL ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಗುಂಡು ಹಾರಿಸಿದ ವೇಳೆ ಹಾರಿರುವ ಕ್ಯಾಪ್ಗಳನ್ನು ವಶಕ್ಕೆ ಪಡೆದು ಕಳುಹಿಸಿದ್ದಾರೆ. ಗುಂಡು ಹಾರಿದ ಗನ್ ಮಾರ್ಕ್ ಹಾಗೂ ಮೃತ ರಾಜಶೇಖರ್ ದೇಹದಲ್ಲಿ ಸಿಕ್ಕ ಗುಂಡಿನ ಮಾರ್ಕ್ ಪರಿಶೀಲನೆಗೆ ಮುಂದಾಗಿದ್ದು ಎರಡೂ ಮಾರ್ಕ್ ಮ್ಯಾಚ್ ಆದ್ರೆ ಗುಂಡು ಹಾರಿದ ರಿವಾಲ್ವರ್ನ ಮೂಲ ಪತ್ತೆಯಾಗುತ್ತೆ. ಒಟ್ನಲ್ಲಿ ರಾಜಕೀಯವಾಗಿ ಶುರುವಾದ ಈ ಗಲಾಟೆ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಯಾವ ತಿರುವು ಪಡೆಯುತ್ತದೆ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.